Hey guys, welcome back to my channel Pritham Vlogs. Friends, ವೆಲ್ಕಮ್ ಅಂತ ಹೇಳ್ತಾ ಜೈ ಶ್ರೀರಾಮ್ ಎಲ್ಲರಿಗೂ ಹೇಳೋಣ ಅಂತ ಹೇಳ್ತಾ ಬನ್ನಿ. ಇವತ್ತು ನಾನು ನನ್ನ ಮಗ ಎಲ್ಲಿ ಬಂದವಪ್ಪ ಅಂತಂದ್ರೆ ಆಂಜನೇಯ ದೇವಸ್ಥಾನಕ್ಕೆ ನಾವಿಬ್ಬರು ಇವತ್ತು ಬಂದೀವಿ. ಯಾಕಪ್ಪ ಅಂತಂದರೆ ತುಂಬ ದಿನಗಳ ನಂತರ ಮನೇಲಿ ಕೂತ್ ಬೇಜಾರಾಗ್ತಾಯಿತ್ತು. ಅದಕ್ಕೋಸ್ಕರ ನಾನು ನನ್ನ ಮಗ ಇಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಿವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಆಲ್ರೆಡಿ ಇಲ್ಲಿ ಇಷ್ಟೊತ್ತಿಗೆ ಇರ್ತಾರೋ ಇಲ್ವೋ, ದೇವಸ್ಥಾನ ಮುಚ್ಚಿರುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಆದರೂ ಇಲ್ಲಿ ಸಾಕಷ್ಟು ಜನ ಅದಾರ. ಹಾಗೆ ನೋಡ್ತಾ ಇರ್ಬೋದು ನಾನು ನನ್ನ ಮಗ ಫ್ರಂಟ್ ಡ್ಯುವೆಲ್ ವ್ಯೂಸನ್ನು ಬರುವಂಥ ಕ್ಯಾಮ್ರಾದಾಗ ನಾವು ಕೆಲವೊಂದಷ್ಟು ವೀಡಿಯೋಸ್ಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು ಆಮೇಲೆ ಇಲ್ಲಿ ಎಲ್ಲನೂ ಇಲ್ಲಿ ನೋಡಿಕೊಂಡು ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಇಲ್ಲೇ ಕೂತ್ಬಿಟ್ಟು ನನ್ನ ಮಗ ಇದನ್ನೆಲ್ಲ ನೋಡ್ತಾ ಹಾಗೆ ಎದ್ಕೊಂಡು ಮತ್ತೆ ಹೊರಗೆ ಬಂದ್ಬಿಟ್ಟು ನಾನು ಮತ್ತು ಇಬ್ಬರು ಸೇರಿಬಿಟ್ಟು ಕೆಲವೊಂದಷ್ಟು ಫೋಟೋಸ್ಗಳನ್ನು ತೊಗೊಂಡ್ವಿ. ಅಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಕಾಣಿಸ್ತಾ ಇರುವಂಥ ಏನು ಹೈವೇ ಇದೆ ಅದು ಬಂದ್ಬಿಟ್ಟು ಹುಬ್ಬಳ್ಳಿ ಧಾರವಾಡ ಕಡೆ ಹೋಗುವಂಥ ಹೈವೇ ಅದು. ಅದರ ಪಕ್ಕನೇ ಇದೆ ಈ ದೇವಸ್ಥಾನ. ನಾನು ಇಲ್ಲಿಗೆ ಬಂದು 1 ವರ್ಷ ಆದ್ರೂ ಫಸ್ಟ್ ಟೈಮ್ ಇಲ್ಲಿಗೆ ಈ ಆಂಜನೇಯ ದೇವಸ್ಥಾನಕ್ಕೆ ಬರ್ತಾ ಇರೋದು. ನೋಡ್ತಾ ಇರ್ಬೋದು ಎಷ್ಟೊಂದು ದೊಡ್ಡದಾಗಿದೆ ಅಂತ ಹೇಳಿ. ಹಾಗೆ ಇಲ್ಲೊಂದಷ್ಟು ಆ ಕಡೆ ಈ ಕಡೆ ಆನೆ ಇದ್ದು ಅಲ್ಲಿ ನೋಡಿ ನನ್ನ ಮಗ ಫೋಟೋಸ್ ತೊಗೋಬೇಕು ಅಂತ ಅಂದ. ಅದಕ್ಕೋಸ್ಕರ ಅವನಿಗೆ ಕೆಲವೊಂದಷ್ಟು ಫೋಟೋಸನ್ನು ಕ್ಯಾಪ್ಚರ್ ಮಾಡಿದೆ. ನೋಡ್ತಾ ಇರ್ಬೋದು ಇದು ದೀಪದ ಕಂಬ. 2000 years later. ನೋಡ್ರಿ ಇಲ್ಲಿ ಹಣ್ಣು ತಂದಿಟ್ಟು ಅರ್ಧ ಮಾಡ್ಕ್ಯಾರ ಇಟ್ಟಾಳ. ಈಗ ಕೆಲ್ಸಕ್ಕೆ ಹೋಗಿದ್ಲು, ಕರ್ಕೊಂಡು ಈಗ ಬಂದೆ. ದೇವಸ್ಥಾನಕ್ಕೆ ಹೋಗಿ ಮತ್ತೆ ಅವಳು ದೇವಸ್ಥಾನಕ್ಕೆ ಹೋಗಿ ಬಂದಳ. ನಾವು ಬೆಳಗ್ಗೆನೇ ಹೋಗಿ ಬಂದ್ವಿ. ಇಲ್ಲಿ ನೋಡ್ರಿ ಹೆಂಗೆ ಬಿಡ್ಕೊಂಡು ನೋಡ್ರಿ ಅರ್ಧ ಮಾಡಿಟ್ಟು ಏನು ಮಾಡ್ತೀರಿ. ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಬಂದು ತೋರಿಸ್ಕೊಂಡ್ಬಂದು ಅವ್ರು ಬರೀ ಏನಿಲ್ಲ, ಬರೀ ಗುಳಿಗೆ ಇಂಜೆಕ್ಷನ್ ಮಾಡ್ರ ಅಷ್ಟೇ. ಅವಂಗಲ್ಲ, ಅವನ್ ತೋರಿಸ್ಕೊಲಿಲ್ಲ. ತೋರಿಸ್ಬೇಕಲ್ಲ ಕಿವ್ಯಾಗ ಹಾಕ ಎಣ್ಣೆಯಾರ ಎಷ್ಟು ಇದು ಬರ್ಲಿಲ್ಲ, ಒಳಗೆ ಬರ್ಲಿಲ್ಲ. ಅದಕ್ಕೆ ಮತ್ತೆ ಮತ್ತೆ ಅಲ್ಲಿ ಮಟ್ಟ ಹೋಗೀನಿ. ಮತ್ತೆ ನಾನಾರು ತೋರಿಸ್ಕೊಂಡ್ರೆ ಅಂತಂದು ಮಾಡಿದೆ. ಸ್ಕ್ಯಾನ್ ಮಾಡಿಸ್ಬೇಕಂತ. ಎಲ್ಲಿ ಮಾಡಿಸು? CT ಸ್ಕ್ಯಾನ್ ಮಾಡಿಸು ಅಂತ. ನಮ್ಮ ಊರಿಗೆ ಹೋದ ಮಾಡಿಸು, ಹುಬ್ಳಿಗೆ ಹೋದ ಅಲ್ಲೇ ಫ್ರೀ ಮಾಡ್ತಾರೆ. ನಾನು ಅಲ್ಲೇ ಮಾಡೋದು ಗೊತ್ತ. ನೀ 800 ರೂಪಾಯಿದಾಗ ಆರಾಮ್ ಮುಗಿತೈತಿ. ಇಲ್ಲಿ ಈಗ ಎಲ್ಲ ಕಡೆ ಜಾಸ್ತಿ ಆಗೈತಿ. ಹಾಸ್ಪಿಟಲ್ದಾಗ ಮಾಡಿಸ್ಬೇಕು ಅಂದ್ರೆ ಕಡಿಮೆ ಸಿಗ್ತೈತಿ. ಹೆಂಗಿದ್ರೆ ತಾಯಿ ಕಾರ್ಡ್ ಐತಲ್ಲ, ಕಡಿಮೆ ಮಾಡ್ತಾರೆ. ಹಾಸ್ಪಿಟಲ್ದಾಗ ಮಾಡಿಸ್ತಾನೆ. ನೋಡ್ರಿ ಇಷ್ಟೊತ್ತ ನಮ್ಮ ಮನ್ಯಾಗ ಇದ್ದು ಬರೀ ಮನ್ಯಾಗಿದ್ರು ಏನಿದನ್ನಾಗಲಿಲ್ಲ. ಬರೀ ದವಾಖಾನೆ ಅಡ್ಡಾಡ್ದಾತು. ಅವ್ರ ಆ ಟೆಸ್ಟ್ ಈ ಟೆಸ್ಟ್ ಅಂತ ಬರ್ಕೊಂತ ಬರೀ ಇದಾತು. ಇವತ್ತು ಯಾಕಾರ ತಲೆನೋವು ಬಂದತ್ತು, ನೆಗಡಿ, ಯಾಕಾರ ಮೈ ಸುಸ್ತಾಗತ್ತು ಅಂತೇಳಿ ಸುಮ್ಮನೆ ಮನ್ಯಾಗ ಮುಕ್ಕೋಬೇಕಂತಂದ್ರೆ ಮತ್ತೆ ನಾಳೆಗೆ ಕೆಲ್ಸಕ್ಕೆ ಹೋಗ್ಬೇಕಂತಂದು ದವಾಖಾನಿಗೆ ಹೋದ್ವಿ. ದವಾಖಾನಿಗೆ ಹೋದ್ರು ಬರೀ ಓಡಾಡಿಸಕ್ಕೆ ಬಂದ್ಬಿಟ್ರೆ ನಮ್ಗೆ. ಇವತ್ತು ಲಾಸ್ಟ್ನೇಕ್ ಬಂದು ಮನ್ಯಾಗ 1 ತಾಸು ಕುಂತಿದ್ವಿ. ಮತ್ತು ಈಗಿನ ಕರ್ಕೊಂಬರ್ಬೇಕಂತೇಳಿ ಅಂದು ಹೋದ್ವಿ. ಹೋಗಿ ಕರ್ಕೊಂಡು ಬಂದೆ. ನೋಡ್ರಿ ಈಗ ಮೇಡಮ್ ಅವ್ರು ಬಂದ ಗುಳ್ಗುಟ್ಟಿ ಮಾಡ್ಕೊಂಡು ಕುಂತಾಳ. ಕುಂತ ಈಗ ಕಿವ್ಯಾಗ ಬಂದು ಮಕ್ಕೊಂಡಿಂದ ಸಮಾಧಾನ ಆತು. ಈಗ ಏನಿರ್ಬೇಕು ಜಾದು ಅಂತ. ನೋಡ್ರಿ ತಾವಂದ ತಿಂತತ್ ನಮ್ಮನ್ನು ಕರೀದ ಇಲ್ಲ. ನೀ ತಿಂದ್ರ ಅದು ಹಣ್ಣು ಕರಿಯಕ್ಕ
ದಾಳಂಬ್ರಿ ಅಂತ ತಿನ್ನಂಗಿಲ್ಲ, ಯಾ ಹಣ್ಣು ತಿನ್ನಂಗಿಲ್ರಿ. ಮತ್ತ ರಗಟ್ ಆಗಂದ್ರಿ ಎಲ್ಲ ಆಗ್ಬೇಕು, ದಷ್ಟ ಮುಷ್ಟ ಆಗಂದ್ರಿ ಯಾವಾಗ ಆಗ್ಬೇಕು. ಅದಕ್ಕ ಈ ವರ್ಷ ದಷ್ಟ ಮುಷ್ಟ. ನೀ ಇಷ್ಟೊತ್ತನ ಮಾತಾಡ್ತೀನಿ ರೆಕಾರ್ಡ್ ಆಗಿಲ್ಲ. ರೆಕಾರ್ಡ್ ಆಗೋದು ಬೇಡ, ನಾನು ನಿನಗೆ ಹೇಳೇನಿ. ಓಕೆ ಫ್ರೆಂಡ್ಸ್, ಬರ್ರಿ ಈಗ ಬಂದೀವಿ, ಬಡ ಬಡ ಅಡುಗೆ ಮಾಡೋಣ ಅಂತ. ಈಗ ಅಡುಗೆ ಮಾಡ್ತಾರೆ ನಮ್ಮ ಮೇಡಮ್ ಅವ್ರ. ಏನು ಮಾಡ್ತಾರೆ ಕೇಳ್ಬೇಕು. ನಾವೇನ್ ಮಾಡಂಗಿಲ್ರಿ, ಎಲ್ಲ ನನ್ ಗಂಡ್ ಮಾಡ್ತಾರೆ. ಎಲ್ಲ ಗಂಡು ಮಾಡಕ್ಕೆ ಒಂದು ತಿಕ್ಕಿ ಅರ್ಬಿ ಇಟ್ಟಿಲ್ಲ ಅಲ್ಲಿ ಒಳಗೆ. ಒಂದ್ ತೆಕ್ಕಿ 2 ಜೋಡ್ ಅರಿಬಿ ಇರಾಕಿಲ್ಲ, ಒಂದ್ ತೆಕ್ಕಿ ಅರಿಬಿ ಅಂತ ಹೇಳ್ತಿ. ನಾ ಮಣ್ಣಿ ಎಷ್ಟ್ ಅಲ್ಲಿ ನೋಡ್ಬೇಡ, ಇಲ್ಲಿ ಏನಾತಿ ಒಂದ್ ತೆಕ್ಕಿ ಅಲ್ಲ, ಇಷ್ಟು ಕುಂಡಾಗ ಒಂದ್ ಬಕೆಟ್ ತುಂಬಿ 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 ಇಟ್ಟಿ ಹಂಗ ಏನ ಬಣ್ಣಿ ಅರಿಬಿ. ನಾ ಒಗದಾಕಿನಿ, ಒಂದ್ ತೆಕ್ಕಿ ಅರಿಬಿ ಒಗದಾಕಿನ ಅಟ್ಲ ಒಗದಾಕಿದಕ್ಕ ಸಣ್ಣಾಗದತಿ. ಅದನ್ನು ಒಗದಾಕ್ಯಾರೋ ಇಲ್ಲ ಗೊತ್ತಿಲ್ಲ, ಇವತ್ತು ನೋಡ್ಬೇಕು. ನೋಡಿಲ್ಲ ವಾಶ್ರೂಮ್ದಾಗ. ನೋಡು ಮೊದಲು ಆಮೇಲೆ ಮಾತಾಡ. ನೋಡಿರೋ ಏನ್ ಬಿಡು, ಒಂದ್ ಈ 2 ಜೋಡ್ ಅರಿಬಿ ಹಾಕಿಲ್ಲ. ಹೌದಾ? ಆಯ್ತು ಬಾ, ಮ್ಯಾಲ ಹೋಗೋಣ ಬಾ. ಮ್ಯಾಲ ಹೋಗಿ ನೋಡು ಬಾ, ಎಷ್ಟು ಅದಾವ ಬಾ ಬಾ. ತಡ್ರಿ, ಫಸ್ಟ್ ಆಕೆ ಮ್ಯಾಗ ಹೋಗಿ ಬರ್ತೀವಿ, ಹೋಗಿ ಬಂದು ಸಿಗ್ತೇನೆ ಅಂತ ನಿಮ್ಗೆ.